ಮನೆಗಳ್ಳತನ ಮಾಡುತ್ತಿದ್ದ ಓರ್ವ ಆರೋಪಿಯ ಬಂಧನ ಆಗಿದೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಓರ್ವ ಆರೋಪಿಯನ್ನ ಹೆಡೆಮುರಿ ಕಟ್ಟಿದ್ದಾರೆ. ಶ್ರೀಧರ್ ಎಂಬಾತನನ್ನ ಬಂಧಿಸಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸರು. ಮನೆಗಳ್ಳತನ ಮಾಡ್ತಾ ಇದ್ದಂತ ಓರ್ವ ಆರೋಪಿ ಈಗ ಅಂಧರಾಗಿರೋದು. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸರು ಕಾರ್ಯಾಚರಣೆ ನಡೆಸಿದ್ದು ಶ್ರೀಧರ್ ಎಂಬಾತನನ್ನ ಬಂಧಿಸಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸರು. ಮತ್ತೋರ್ವ ಆರೋಪಿಗಾಗಿ ಬಲೆ ಬೀಸಿದ್ದಾರೆ. ಮನೆ ಮಾಲೀಕರು ಕುಂಭ ಮೇಳಕ್ಕೆ ತೆರಳಿದ್ದ ವೇಳೆ ಕಳ್ಳತನ ಮಾಡಲಾಗಿತ್ತು. 20 ಲಕ್ಷ ಬೆಲೆ ಬಾಳುವ 380 ಗ್ರಾಂ ಚಿನ್ನಾಭರಣವನ್ನ ಕಳ್ಳತನ ಮಾಡ್ಕೊಂಡು ಹೋಗಿದ್ರು. ಅದರಲ್ಲಿ ಈಗ ಓರ್ವ ಆರೋಪಿ ಶ್ರೀಧರ್ ಬಂಧನ ಆಗಿದೆ. ಮತ್ತೋರ್ವನಿಗಾಗಿ ಹುಡುಕಾಟ ಮುಂದುವರೆದಿದೆ. ಬಂಧಿತ ಆರೋಪಿಯಿಂದ 210 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಓರ್ವ ಆರೋಪಿಯ ಬಂಧನ ಆಗಿದೆ ಶ್ರೀಧರ್. ಮತ್ತೋರ್ವ ಆರೋಪಿಯಾಗಿ ಈಗಾಗಲೇ ಪೊಲೀಸರು ಹುಡುಕ್ತಾ ಇದ್ದಾರೆ. ಬೆಂಗಳೂರಿನ ಸುಬ್ರಹ್ಮಣ್ಯಪುರ ಪೊಲೀಸರು ಏನಿದ್ದಾರೆ ಕಾರ್ಯಾಚರಣೆ ನಡೆಸಿ ಶ್ರೀಧರ್ನನ್ನ ಈಗಾಗಲೇ ಅಂದರ್ ಮಾಡಿರೋದು. ಸದ್ಯ ಇನ್ನೋರ್ವ ಆರೋಪಿ ಎಲ್ಲಿದ್ದಾನೆ, ಅವನು ಚಿನ್ನಾಭರಣ ಎತ್ಕೊಂಡು ಎಲ್ಲಿಗೆ ಪರಾರಿಯಾಗಿದ್ದಾನೆ, ಅದ್ರ ಬಗ್ಗೆ ಈತನನ್ನ ಬಾಯಿ ಬಿಡಿಸಿದ್ರೆ ಪೊಲೀಸರು ಸ್ಟೈಲಲ್ಲೇ ವಿಚಾರಣೆ ನಡೆಸಿದ್ರೆ ಗೊತ್ತಾಗಬಹುದು. ಸದ್ಯಕ್ಕೆ ಇವರು ಯಾವಾಗಿಂದ ಈ ರೀತಿ ಕಳ್ತನ ಮಾಡ್ತಾ ಇದ್ರು, ಇವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ದಾರೆ, ಎಲ್ಲೆಲ್ಲಿ ಕಳ್ತನ ಮಾಡಿರೋದು, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಪೊಲೀಸರೇ ತನಿಖೆಯ ಸಂದರ್ಭದಲ್ಲಿ ಮಾಹಿತಿ ಕಲೆ ಹಾಕಬೇಕಿದೆ. ಸದ್ಯ ಇನ್ನೋರ್ವ ಆರೋಪಿ ಎಸ್ಕೇಪ್ ಆಗಿದ್ದು ಆತನಿಗೂ ಕೂಡ ಹುಡುಕಾಟ ಮುಂದುವರೆದಿದೆ. ಈಗ ಸುಬ್ರಹ್ಮಣ್ಯಪುರ ಪೊಲೀಸರು ಏನಿದ್ದಾರೆ ಈ ಒಂದು ಶ್ರೀಧರ್ನನ್ನ ಬಂಧನ ಮಾಡುವಲ್ಲಿ ಯಶಸ್ವಿ ಆಗಿದ್ದಾರೆ. ಈತನ ಜೊತೆಗಿದ್ದಂಥ ಮತ್ತೋರ್ವ ಆರೋಪಿ ಯಾರು, ಅವನು ಎಲ್ಲಿಗೆ ಓಡ್ ಹೋಗಿದ್ದಾನೆ, ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗಬೇಕಿದೆ. ಕುಟುಂಬಸ್ಥರು ಕುಂಭ ಮೇಳಕ್ಕೆ ಅಂತ ಹೋದ ಸಂದರ್ಭದಲ್ಲಿನೇ ಮನೆಗೆ ನುಗ್ಗಿ ಕಳ್ತನ ಮಾಡ್ಕೊಂಡು ಹೋಗಿದ್ರು. ಸದ್ಯ ಈಗ ಈತನಿಂದ 210 ಗ್ರಾಂ ಚಿನ್ನಾಭರಣವನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಸುಬ್ರಹ್ಮಣ್ಯಪುರ ಪೊಲೀಸರು.